ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಚಾನಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಗೆ ಯಾರಾದ್ರೂ ಸಪೋರ್ಟ್ ಮಾಡಂಗಿದ್ರೆ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡೊನೇಷನ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇಷ್ಟ ಹೇಳ್ತಾ ಇವತ್ತಿನ ಟ್ಯುಟೋರಿಯಲ್ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಎನ್ವಿಡಿಎ ಆಡ್ ಆನ್ ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಅದು ಯಾವ್ದಪ್ಪ ಅಂತಂದ್ರೆ ಟಾಸ್ಕ್ ಸ್ವಿಚರ್. ಸ್ನೇಹಿತರೆ, ಈ ಒಂದು ಆಡ್ ಆನ್ ಬಳಸ್ಕೊಂಡು ನಾವು ಏನು ಮಾಡಬಹುದು, ಇದರಿಂದ ನಮ್ಗೆ ಏನ್ ಪ್ರಯೋಜನ ಅಂತ ತಿಳ್ಕೊಳ್ಳೋಣ. ಈ ಒಂದು ಆಡ್ ಆನ್ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂತದ್ದು, ಅದರಲ್ಲೂ ನಮ್ಮ ಬಿಗಿನರ್ಸ್ ಗಂತೂ ತುಂಬಾನೇ ಯೂಸ್ ಆಗುವಂತ ಆಡ್ ಆನ್ ಇದಾಗಿದೆ ಸ್ನೇಹಿತರೆ. ಫ್ರೆಂಡ್ಸ್, ಈ ಆಡ್ ಆನ್ ನಮ್ಗೆ ಏನ್ ಪ್ರಯೋಜನ ಅಂತಂದ್ರೆ, ಈ ಆಡ್ ಆನ್ ಇಂದ ನಾವು ನಮಗೆ ಬೇಕಾದಂತಹ ಅಪ್ಲಿಕೇಶನ್ ಗಳನ್ನ ನಮ್ಮದೇ ಆದ ಕೀ ಸ್ಟ್ರೋಕ್ಸ್ ಅಥವಾ ಕೀ ಕಮಾಂಡ್ ಗಳನ್ನ ಬಳಸ್ಕೊಂಡು ನಾವೇ ಓನ್ ಆಗಿ ಅನ್ಲಿಮಿಟೆಡ್ ಆಗಿ ಅಪ್ಲಿಕೇಶನ್ ಗಳನ್ನ ನಾವು ಶಾರ್ಟ್ ಕಟ್ ರೀತಿ ಕ್ರಿಯೇಟ್ ಮಾಡಿ ಇಟ್ಕೋಬಹುದು. ಸೊ ಫ್ರೆಂಡ್ಸ್, ಹಾಗಿದ್ರೆ ಈ ಆಡ್ ಆನ್ ಇನ್ಸ್ಟಾಲ್ ಮಾಡೋದು ಯಾವ ರೀತಿ, ಇದನ್ನ ಯೂಸ್ ಮಾಡೋದು ಯಾವ ರೀತಿ, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಈಗ ನಾನು ಮೊದಲನೇದಾಗಿ ಎನ್ವಿಡಿಎ ಮೆನು ಓಪನ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಇನ್ಸರ್ಟ್ ಮತ್ತೆ ಎನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಎನ್ವಿಡಿಎ ಮೆನು ಓಪನ್ ಆಗಿದೆ. ನಾನೀಗ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. ಟಿ ಫಾರ್ ಟೂಲ್ಸ್. ಎ ಪ್ರೆಸ್ ಮಾಡ್ತಾ ಇದ್ದೀನಿ. ಎ ಫಾರ್ ಆಡ್ ಆನ್ ಸ್ಟೋರ್. ಫ್ರೆಂಡ್ಸ್, ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on store, installed add-ons, all dialog add-on updater, installed add-ons, list alt plus A. ಸ್ನೇಹಿತರೆ, ಇವಾಗ ಆಡ್ ಆನ್ ಸ್ಟೋರ್ ಓಪನ್ ಆಗಿದೆ. ಇದು ಮಲ್ಟಿ ಡೈಲಾಗ್ ಬಾಕ್ಸ್ ಇರತಕ್ಕಂತ ಪೇಜ್ ಇದಾಗಿದೆ ಸ್ನೇಹಿತರೆ. ಈಗ ನಾನು ಇಲ್ಲಿ ನ್ಯಾವಿಗೇಟ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Tab control, updatable add-ons tab selected 2 of 6. ಮತ್ತೆ ಕಂಟ್ರೋಲ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Available add-ons tab selected 3 of 6. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ, ಅವೈಲಬಲ್ ಆಡ್ ಆನ್ ಟ್ಯಾಬ್ ಲಿಸ್ಟ್. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಅವೈಲೇಬಲ್ ಆಡ್ ಆನ್ ಲಿಸ್ಟ್ ಅಂತ ಸಿಗೋ ತನಕ. Channel combo box including compat search, edit alt plus S, available add-ons, list alt plus A, add-on updater, status, enabled, available version 24.3, channel, stable, publisher, Joseph 3 of 182. ಫ್ರೆಂಡ್ಸ್, ನಾನೀಗ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. ಟಿ ಫಾರ್ ಟಾಸ್ಕ್ ಸ್ವಿಚರ್. T, task switcher, status, available version 1.3, channel, stable, publisher, Tony Malik 146 of 182. ಓಕೆ ಫ್ರೆಂಡ್ಸ್, ಇವಾಗ ನಮಗೆ ಟಾಸ್ಕ್ ಸ್ವಿಚರ್ ಸಿಕ್ಕಿದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಫ್ರೆಂಡ್ಸ್, ಇವಾಗ ಇಲ್ಲಿ ಕಾಂಟೆಕ್ಸ್ಟ್ ಮೆನು ಓಪನ್ ಆಗಿದೆ. ನಾನು ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Install I1 of 5. ಓಕೆ ಫ್ರೆಂಡ್ಸ್, ಇವಾಗ ಇನ್ಸ್ಟಾಲ್ ಸಿಕ್ಕಿದೆ. ನಾನೀಗ ಇನ್ಸ್ಟಾಲ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on store, available add-ons, stable, dialog, task switcher, available add-ons, list alt plus A, task switcher, status, downloading, available version 1.3, channel, stable, publisher, Tony Malik 146 of 182, task switcher, status, downloaded, pending install, available version 1.3, channel, stable, publisher, Tony Malik. ಫ್ರೆಂಡ್ಸ್, ಇವಾಗ ಟಾಸ್ಕ್ ಸ್ವಿಚರ್ ಎನ್ವಿಡಿಎ ಆಡ್ ಆನ್ ಇನ್ಸ್ಟಾಲ್ ಆಗಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಕ್ಲೋಸ್ ಅಂತ ಸಿಗೋ ತನಕ. Description, actions button, other details, install from close button. ಫ್ರೆಂಡ್ಸ್, ಈಗ ಕ್ಲೋಸ್ ಬಟನ್ ಸಿಕ್ಕಿದೆ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space, add-on install, add-on restart NVDA dialog, changes were made to add-ons. You must restart NVDA for these changes to take effect. Would you like to restart now? Yes button, alt plus Y. ಸ್ನೇಹಿತರೆ, ಇವಾಗ ಸಕ್ಸಸ್ಫುಲ್ ಆಗಿ ಟಾಸ್ಕ್ ಸ್ವಿಚರ್ ಎನ್ವಿಡಿಎ ಆಡ್ ಆನ್ ಇನ್ಸ್ಟಾಲ್ ಆಗಿದೆ. ಈಗ ಎನ್ವಿಡಿಎ ರಿಸ್ಟಾರ್ಟ್ ಕೇಳ್ತಾ ಇದೆ. ನಮ್ಮ ಫೋಕಸ್ ಆಲ್ರೆಡಿ ಎಸ್ ಬಟನ್ ಮೇಲೆ ಇದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Loading NVDA, please wait. ಸ್ನೇಹಿತರೆ, ಇವಾಗ ನಮಗೆ ಬೇಕಾದಂತಹ ಅಪ್ಲಿಕೇಶನ್ ಗಳನ್ನ ನಮ್ಮದೇ ಆದ ಓನ್ ಕೀ ಸ್ಟ್ರೋಕ್ಸ್ ನ ಬಳಸ್ಕೊಂಡು ಶಾರ್ಟ್ಕಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವು ಹೆಚ್ಚಾಗಿ ವರ್ಡ್ ಬಳಸ್ತಾ ಇರಬಹುದು, ಎಕ್ಸೆಲ್ ಬಳಸ್ತಾ ಇರಬಹುದು, ನೋಟ್ ಪ್ಯಾಡ್ ಬಳಸ್ತಾ ಇರಬಹುದು, ಅಥವಾ ಗೋಲ್ಡ್ವೇ ಬಳಸ್ತಾ ಇರಬಹುದು. ಯಾವುದೇ ಅಪ್ಲಿಕೇಶನ್ ಬಳಸ್ತಾ ಇದ್ರು ಕೂಡ ನಮಗೆ ಬೇಕಾದಂತಹ ಅಪ್ಲಿಕೇಶನ್ ಗಳನ್ನ ನಮ್ಮದೇ ಆದ ಓನ್ ಕೀ ಸ್ಟ್ರೋಕ್ಸ್ ನ ಬಳಸ್ಕೊಂಡು ಶಾರ್ಟ್ಕಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ನಾನು ಮೊದಲನೇದಾಗಿ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ನಾವು ಶಾರ್ಟ್ಕಟ್ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಏನಪ್ಪಾ ಅಂತಂದ್ರೆ, ನಾವು ಯಾವ ಅಪ್ಲಿಕೇಶನ್ ಅನ್ನ ಶಾರ್ಟ್ಕಟ್ ಆಗಿ ಬಳಸಬೇಕು ಅಂತ ಅನ್ಕೊಂಡಿರ್ತೀವೋ ಆ ಅಪ್ಲಿಕೇಶನ್ ಅನ್ನ ಮೊದಲು ಓಪನ್ ಮಾಡಬೇಕಾಗುತ್ತೆ. ನಾನಿವಾಗ ವರ್ಡ್ ಓಪನ್ ಮಾಡ್ತಾ ಇದ್ದೀನಿ. ನಾನಿವಾಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box, edit, search for apps, settings and documents blank. ಫ್ರೆಂಡ್ಸ್, ಇವಾಗ ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ ವರ್ಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. W
R. Level 1 Word 2016. App 1 of 1. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ವರ್ಡ್ 2016 ಮೇಲೆ ಇದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Document 1 Word. Microsoft Word document edit multi-line page 1 section 1 blank. ಫ್ರೆಂಡ್ಸ್, ಇವಾಗ ವರ್ಡ್ ಓಪನ್ ಆಗಿದೆ. ನಾನೀಗ ಒಂದ್ಸಲಿ ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. ಟೈಟಲ್ ಚೆಕ್ ಮಾಡೋದಕ್ಕೆ ಇನ್ಸರ್ಟ್ ಮತ್ತೆ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. Document 1 Word. ಓಕೆ ಫ್ರೆಂಡ್ಸ್, ಇವಾಗ ಈ ವರ್ಡ್ ಅಪ್ಲಿಕೇಶನ್ ನಾವು ಶಾರ್ಟ್ ಕಟ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ಟಾಸ್ಕ್ ಸ್ವಿಚರ್ ಈ NVDA ಆಡ್ ಆನ್ ಒಂದು ಕೀ ಕಮಾಂಡ್ ಇದೆ. ಅದೇನಪ್ಪಾ ಅಂತಂದ್ರೆ ಕಂಟ್ರೋಲ್ ಇನ್ಸರ್ಟ್ ಮತ್ತೆ F12 ಕೀ ಪ್ರೆಸ್ ಮಾಡಬೇಕು. ನಾನು ಇವಾಗ ಕಂಟ್ರೋಲ್ ಇನ್ಸರ್ಟ್ ಮತ್ತೆ F12 ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಫ್ರೆಂಡ್ಸ್, ಇವಾಗ ಕಾಂಟೆಕ್ಸ್ಟ್ ಮೆನು ಓಪನ್ ಆಗಿದೆ. ನಾನೀಗ ಡೌನ್ ಅರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Create a new entry for this application C1 of 4. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ, ಕ್ರಿಯೇಟ್ ಎ ನ್ಯೂ ಅಪ್ಲಿಕೇಶನ್ ಫಾರ್ ದಿಸ್ ಎಂಟ್ರಿ. ನಾನೀಗ ಇದರ ಮೇಲೆ ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Edit task switcher entry dialog. Name edit alt plus N selected WinWord. ಫ್ರೆಂಡ್ಸ್, ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Application name executable file name without .x extension. ಮತ್ತೆ ಟ್ಯಾಬ್ Keystroke none button alt plus K. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಕೀ ಸ್ಟ್ರೋಕ್ ನನ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space press desired keystroke now. ಫ್ರೆಂಡ್ಸ್, ಇಲ್ಲಿ ಪ್ರೆಸ್ ಡಿಸೈರ್ಡ್ ಕೀ ಸ್ಟ್ರೋಕ್ಸ್ ನಾವು ಅಂತ ಇದೆ. ಇಲ್ಲಿ ನೀವು ಯಾವುದೇ ಕೀಗಳನ್ನ ಬಳಸ್ಕೊಂಡು ನೀವು ಅಪ್ಲಿಕೇಶನ್ ಶಾರ್ಟ್ ಕಟ್ ನ ಕ್ರಿಯೇಟ್ ಮಾಡ್ಕೋಬಹುದು. ಉದಾಹರಣೆಗೆ ಹೇಳೋದಾದ್ರೆ Alt W, ಕಂಟ್ರೋಲ್ W ಅಥವಾ Shift W ಅಥವಾ ಇನ್ಸರ್ಟ್ ಕಂಟ್ರೋಲ್ W ಯಾವ ಕೀಗಳನ್ನ ನೀವು ಬೇಕಾದ್ರೆ ಪ್ರೆಸ್ ಮಾಡಿ ಈ ಅಪ್ಲಿಕೇಶನ್ ಗೆ ನೀವು ಶಾರ್ಟ್ ಕಟ್ ನ ಅಸೈನ್ ಮಾಡಬಹುದು. ನಾನೀಗ Alt ಮತ್ತೆ W ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Keystroke Alt plus W. ಫ್ರೆಂಡ್ಸ್, ಇವಾಗ ಕೀ ಸ್ಟ್ರೋಕ್ಸ್ Alt plus W ಅಂತ ಆಗಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Application full path to executable optional edit Alt plus A selected C. Program files Microsoft Office 16 WinWord.x. ಮತ್ತೆ ಟ್ಯಾಬ್ Launch command optional edit Alt plus L selected C. Program files Microsoft Office 16 WinWord.x. ಮತ್ತೆ ಟ್ಯಾಬ್ Window title rejects pattern ಮತ್ತೆ ಟ್ಯಾಬ್ index of selected win. ಟ್ಯಾಬ್ OK button. ಓಕೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space document 1 Word. ಸೊ ಸ್ನೇಹಿತರೆ, ಇವಾಗ ಮೈಕ್ರೋಸಾಫ್ಟ್ ವರ್ಡ್ ಗೆ ಶಾರ್ಟ್ ಕಟ್ ಕೀ ಅಸೈನ್ ಆಗಿದೆ. ಸೊ ನಾನೀಗ ವರ್ಡ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ Alt F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. ಸ್ನೇಹಿತರೆ, ಇವಾಗ ನಾನು ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. ನೋಡೋಣ ಫೋಕಸ್ ಎಲ್ಲಿದೆ. Explorer. ಓಕೆ, ಇವಾಗ ನಮ್ಮ ಫೋಕಸ್ ಡೆಸ್ಕ್ಟಾಪ್ ಮೇಲೆ ಇದೆ. ಈಗ ನಿಮ್ಮ ಫೋಕಸ್ ಎಲ್ಲರೂ ಇರ್ಲಿ ಸ್ನೇಹಿತರೆ, ಡೈರೆಕ್ಟ್ ಆಗಿ ನೀವು Alt ಮತ್ತೆ W ಕೀ ಪ್ರೆಸ್ ಮಾಡಿದ್ರೆ ಸಾಕು, ವರ್ಡ್ ಓಪನ್ ಆಗುತ್ತೆ. ನೋಡಿ, ನಾನೀಗ Alt ಮತ್ತೆ W ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Launched WinWord document 1 Microsoft Word document edit multi-line page 1 section 1 blank. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಲಾಂಚ್ಡ್ WinWord ಡಾಕ್ಯುಮೆಂಟ್ 1 ಮೈಕ್ರೋಸಾಫ್ಟ್ ವರ್ಡ್. ಸ್ನೇಹಿತರೆ, ಈಗ ವರ್ಡ್ ಓಪನ್ ಆಗಿದೆ. ನಾವು ಸರಿ ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. ನೋಡೋಣ. Document 1 Word. ಸೊ ಫ್ರೆಂಡ್ಸ್, ಈಗ ವರ್ಡ್ ಓಪನ್ ಆಗಿದೆ. ಇದೇ ರೀತಿ ನಮಗೆ ಬೇಕಾದಂತ ಇನ್ನೊಂದು ಅಪ್ಲಿಕೇಶನ್ ಎಕ್ಸೆಲ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನೀಗ Alt F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ನಾನೀಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box edit search for apps, settings and documents blank. ಫ್ರೆಂಡ್ಸ್, ನಾನೀಗ ಈ ಸರ್ಚ್ ಬಾಕ್ಸ್ ಅಲ್ಲಿ ಎಕ್ಸೆಲ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. Excel 2016 app 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ಎಕ್ಸೆಲ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Excel. ಫ್ರೆಂಡ್ಸ್, ಇವಾಗ ನಾನು ಸಲ ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. Book 1 Excel. ಬುಕ್ 1 ಎಕ್ಸೆಲ್ ಓಪನ್ ಆಗಿದೆ. ಮತ್ತೆ ನಾನು ಇವಾಗ ಕಂಟ್ರೋಲ್ ಇನ್ಸರ್ಟ್ ಮತ್ತೆ F12 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಮತ್ತೆ ಕಾಂಟೆಕ್ಸ್ಟ್ ಮೆನು, ಅಗೇನ್ ಡೌನ್ ಆರೋ. Create a new entry for this application C1 of 4. ಫ್ರೆಂಡ್ಸ್, ಮತ್ತೆ ಕ್ರಿಯೇಟ್ ಎ ನ್ಯೂ ಅಪ್ಲಿಕೇಶನ್ ಫಾರ್ ದಿಸ್ ಎಂಟ್ರಿ ಅಂತ ಸಿಕ್ಕಿದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Edit task switcher entry dialog. Name edit Alt plus N selected Excel. ಮತ್ತೆ ಟ್ಯಾಬ್. Application name executable. ಮತ್ತೆ ಟ್ಯಾಬ್. Keystroke none button Alt plus K. ಫ್ರೆಂಡ್ಸ್, ಇಲ್ಲಿ ಕೀ ಸ್ಟ್ರೋಕ್ ನನ್ ಅಂತ ಇದೆ. ಮತ್ತೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space press desired keystroke now. ಓಕೆ ಫ್ರೆಂಡ್ಸ್, ಇವಾಗ ಪ್ರೆಸ್ ಡಿಸೈರ್ಡ್ ಕೀ ಸ್ಟ್ರೋಕ್ಸ್ ನಾವು ಅಂತ ಬಂದಿದೆ. ನಾನು ಇವಾಗ Alt ಮತ್ತೆ E ಪ್ರೆಸ್ ಮಾಡ್ತಾ ಇದ್ದೀನಿ. Keystroke Alt plus E. ಓಕೆ ಫ್ರೆಂಡ್ಸ್, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Application full. ಮತ್ತೆ ಟ್ಯಾಬ್. Launch command. ಮತ್ತೆ ಟ್ಯಾಬ್. Window title rejects. ಮತ್ತೆ ಟ್ಯಾಬ್. Index of selected. ಟ್ಯಾಬ್. OK button. ಓಕೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space book 1 Excel sheet 1 table a 1. ಓಕೆ ಫ್ರೆಂಡ್ಸ್, ಇವಾಗ ಎಕ್ಸೆಲ್ ಗೆ ಶಾರ್ಟ್ ಕಟ್ ಕೀ ಅಸೈನ್ ಆಗಿದೆ. ನಾನು ಇವಾಗ Alt F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಎಕ್ಸೆಲ್ ಕ್ಲೋಸ್ ಮಾಡೋದಕ್ಕೆ. ಓಕೆ ಫ್ರೆಂಡ್ಸ್, ನಾನೀಗ ಒಂದ್ಸಲ ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. ನೋಡೋಣ. Explorer. ಮತ್ತೆ ಎಕ್ಸ್ಪ್ಲೋರರ್. ಈಗ ನಮ್ಮ ಫೋಕಸ್ ಡೆಸ್ಕ್ಟಾಪ್ ಮೇಲೆ ಇದೆ. ನಾನೀಗ Alt ಮತ್ತೆ E ಪ್ರೆಸ್ ಮಾಡ್ತಾ ಇದ್ದೀನಿ. Launched Excel sheet 1 table a 1. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ, ಲಾಂಚ್ಡ್ ಎಕ್ಸೆಲ್. ಈಗ ಎಕ್ಸೆಲ್ ಓಪನ್ ಆಗಿದೆ. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದ ಮಾಹಿತಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.